ವೀಕ್ಷಕರೇ, ಪಾಟೀಲ್ ನ್ಯೂಸ್ 2 ಸುದ್ದಿಗೆ ಸ್ವಾಗತ ಸುಸ್ವಾಗತ. ಒಂದು ಕಡೆ ದೊಡ್ಡ ಗಿಡಕ್ಕೆ ಕತ್ತರಿ, ಪಕ್ಕದಲ್ಲಿ ಹೊಸ ಗಿಡ ನಾಟಿ. ಜೆಸ್ಕಾಂ ಇಲಾಖೆ ಎಡವಟ್ಟು. ಮಸ್ಕಿಯಿಂದ ಕವಿತಾಳ ಕಡೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹಲವಾರು ವರ್ಷಗಳಿಂದ ಹೆಮ್ಮರವಾಗಿ ಬೆಳೆದಿರುವ ದೊಡ್ಡ ದೊಡ್ಡ ಮರಗಳು ಅನೇಕರಿಗೆ, ರಸ್ತೆಯ ಪ್ರಯಾಣಿಕರಿಗೆ ಒಳ್ಳೆಯ ಗಾಳಿ ಮತ್ತು ಪ್ರಯಾಣಿಕರು ಗಿಡ ಮರಗಳ ಕೆಳಗೆ ಕುಂತು ವಿಶ್ರಾಂತಿ ಪಡೆಯುತ್ತಿದ್ದರು. ಅಂತಹ ಮರಗಿಡಗಳನ್ನು ಕಳೆದ ತಿಂಗಳು ಜೆಸ್ಕಾಂ ಇಲಾಖೆಯವರು ಹೊಸ ವಿದ್ಯುತ್ ಮಾರ್ಗ ಮಾಡುವ ಸಲುವಾಗಿ ಗಿಡ ಮರಗಳನ್ನು ಕಡಿದಿದ್ದಾರೆ. ಅದರ ಪಕ್ಕದಲ್ಲಿ ಹೊಸ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಹೊರತು ಅವುಗಳಿಗೆ ನೀರು ಕಾಳಜಿ ಏನಿಲ್ಲ. ಲಕ್ಷ ಲಕ್ಷ ರೂಪಾಯಿ ಗುಳುಂ. ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಮತ್ತು ದುರಂತಕಾರಿ. ಹಾಗೆ ಜೆಸ್ಕಾಂ ಇಲಾಖೆಯ ಅವೈಜ್ಞಾನಿಕ ನಿಯಮದಿಂದ ದೊಡ್ಡದಾಗಿ ಬೆಳೆದ ಎಷ್ಟೋ ಮರಗಳನ್ನು ನಾಶ ಮಾಡಿ ಪರಿಸರ ಸಂರಕ್ಷಣೆಗೆ ಧಕ್ಕೆ ತಂದಿದ್ದಾರೆ. ಹಾಗೆ ವಿದ್ಯುತ್ ಕಂಬಗಳ ಹೊಸ ವೈರ್ಗಳ ಜೋಡಣೆ ಕೆಲಸ ತಿಂಗಳಿನಿಂದ ಹಾಗೆ ಇದೆ. ವೈರ್ಗಳು ರೈತರ ಹೊಲಗಳಲ್ಲಿ ಕೆಳಗಡೆ ಬಿದ್ದಿದ್ದು ಪ್ರಾಣ ಅಪಾಯ ಮಧ್ಯೆ ನಿತ್ಯವೂ ರೈತರು, ದನಕರುಗಳು, ಆಡುಕುರಿಗಳು ಹಾಗೆ ನಡೆದಾಡುತ್ತಿದ್ದು, ಏನೇ ಅಪಾಯ ಆದರೆ ಅದಕ್ಕೆ ಜೆಸ್ಕಾಂ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಕಾರಣ ಎಂದು ಮಸ್ಕಿ ತಾಲೂಕು ರೈತ ಸಂಘದ ಕಾರ್ಯದರ್ಶಿ ಮಾರುತಿ ಜಿನ್ನಾಪುರ ಹಾಗೂ ಮಲ್ಲಪ್ಪ ಗೋನಾಳ, ದಲಿತ ಸಂಘರ್ಷ ಸಂಘಟನೆಯ ಮುಖಂಡರು ಜೆಸ್ಕಾಂ ಇಲಾಖೆಯ ಅವೈಜ್ಞಾನಿಕ ನಿಯಮ ಮತ್ತು ಅರಣ್ಯ ಇಲಾಖೆಯ ಮರಗಳ ನಾಶ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಮಾರುತಿ ಜಿನ್ನಾಪುರ ಅಂತೇಳಿ ಸರ್. ಕರ್ನಾಟಕ ರೈತ ಸಂಘದ ತಾಲೂಕು ಕಾರ್ಯದರ್ಶಿ, ಮಸ್ಕಿ ತಾಲೂಕು. ಈಗೇನಂದರೆ ಮಸ್ಕಿಟು ಕವಿತಾಳ ಮಧ್ಯೆ ಹೋಗ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಈಗಾಗಲೇ ಹೊಸ ಗಿಡಗಳನ್ನು ಹಾಕ್ಯಾರ. ಪಕ್ಕದಲ್ಲಿ ಇದ್ದ ಗಿಡಗಳನ್ನು ಕಡಿದು ಮತ್ತು ಹೊಸ ಇದು ಮಾಡಕತ್ತಾರೆ, ಕರೆಂಟಿಂದು ಒಂದು ವೈರಿಂಗ್ ಮಾಡಕತ್ತಾರೆ. ಇದಕ್ಕೇನು ಇಷ್ಟಪಡ್ತೀರಿ ನೀವು? ಸರ್ ಏನಿಲ್ಲ ಸರ್, ಯಾಕಂದ್ರೆ ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ಒಂದು ಕೆಲಸ ಸರ್ ಅದು. ಯಾಕಂದ್ರೆ KB ಅವರಾಗಿರ್ಬೋದು, ಈ ಅರಣ್ಯ ಇಲಾಖೆಯವರಾಗಿರ್ಬೋದು, ಒಂದು ಬೇಜವಾಬ್ದಾರಿತನದಿಂದ ಆ ಸರ್ಕಾರ ದುಡ್ಡನ್ನ ಇವತ್ತು ಈ ಥರ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾರೆ ಸರ್. ಯಾಕಂದ್ರೆ ಸರ್ ಗಿಡಗಳು ಬೆಳೆಸ್ತಾರ, ಅದೇ ಸರ್ಕಾರ ದುಡ್ಡಲ್ಲಿ ಇವರು KB ಅವರು ಕರೆಂಟ್ ಲೈನ್ ಎಳಿತಾರೆ. ಗಿಡ ದೊಡ್ಡದಾಗೈತೆ ಅಂತೇಳಿ ಇಲ್ಲ, ಈ ಕರೆಂಟಿಗೆ ಟಚ್ ಆಗುತ್ತೆ ಅಂತೇಳಿ ಕಟ್ ಮಾಡ್ತಾರ. ಇವರು ಲೈನ್ ಎಳೆದಿರ್ತಕ್ಕಂಥ ಲೈನ್ ಬುಡಕನೇ ಮತ್ತು ಗಿಡಗಳು ಬೆಳೆಸ್ತಾರೆ. ಇದರಲ್ಲಿ ಯಾಕಂದ್ರೆ ಒಂದು ಗಿಡ ಕಡಿಬೇಕಾದ್ರೂ ಸರ್ಕಾರದ ಅನುಮತಿ ಬೇಕು. ಇವರು ತಗೊಂಡವರು ಏನು ಗೊತ್ತಿಲ್ಲ. ಹೌದು ಸರ್, ಒಂದು ಗಿಡವನ್ನ ಕಟ್ ಮಾಡಿದ್ರಪ್ಪ ಅಂದ್ರೆ ಮನುಷ್ಯನನ್ನೇ ಕೊಲೆ ಮಾಡಿದಷ್ಟು ಒಂದು ಅಪರಾಧ ಸರ್, ಅಪರಾಧ ಆಗ್ತದೆ ಸರ್. ಹಂಗಾಗಿ ಒಂದು ಇವರು ಅರಣ್ಯ ಇಲಾಖೆಯವರಾಗಿರ್ಬೋದು ಮತ್ತು ಇವರು KB ಅವರಾಗಿರ್ಬೋದು, ಇವ್ರ ಮೇಲೆ ಒಂದು ಸೂಕ್ತ ಕ್ರಮ ತಗೋಬೇಕಂತೇಳಿ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಸರ್. ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾಧ್ಯಕ್ಷರು. ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಇದು ಭಾಳ ಗೌರವ ಕೆಲಸ ರೀ. ಯಾಕಂದರೆ ಇಂಜಿನಿಯರ್ಗಳು ನಿಯತ್ತಾಗಿರೋಂಥ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡೋಂಥ ಇಂಜಿನಿಯರ್ ಬೇಕು. ಇಂಜಿನಿಯರ್ ಕೊರತೆ ಇದೆ. ಆಮೇಲೆ ಈ ರೋಡು ಅಗಲೀಕರಣ ಆಯ್ತಂದ್ರೆ ನಾಳೆ ಮತ್ತೆ ಕಂಬಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಮತ್ತು ಗಿಡಗಳನ್ನು ಕಡಿತಾರೆ. ಒಂದು ಗಿಡ ಕಡಿಯೋದು ಒಬ್ಬ ಮನುಷ್ಯನ ಕೊಲೆ ಮಾಡೋದು ಸಮಾನ. ಆ ಥರ ಅಧಿಕಾರಿಗಳು ಗೌರ್ಮೆಂಟ್ ದುಡ್ಡನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಇದಕ್ಕೆ ಸೂಕ್ತ ಕಾನೂನು ಕ್ರಮ ಮಾಡಬೇಕು. ಮಾಡದೇ ಇದ್ದರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಗಿಡಗಳನ್ನು ಒಂದು ಕಡೆ ಕಡಿಯಕತ್ತಾರೆ, ಅದರ ಪಕ್ಕದಲ್ಲೇ ಮತ್ತೆ ಆ ಕಡೆ ಸತ್ಯಲ್ಲಿ ಕೂಡ ಮತ್ತೆ ಹೊಸ ಗಿಡ ಹಚ್ಚಕತ್ತಾರೆ. ಅದೆಷ್ಟು ಇದು ಸರ್ಕಾರ ದುಡ್ಡು ಎಷ್ಟು ರೂಪಾಯಿ ಭಾಳ ದುರುಪಯೋಗ ಮಾಡ್ಕೊತಾರೆ ಸರ್. ಇದರಿಂದ ಭಾಳ ಗೌರ್ಮೆಂಟಿಗೆ ಭಾಳ ಹೊಡೆತ ಬೀಳ್ತದೆ. ಇವರೆಲ್ಲ ಇಂಜಿನಿಯರಿಂಗ್ ಪ್ಲ್ಯಾನಿಂಗ್ ಹಾಕೋರು ಭಾಳ ತಪ್ಪಾಗಿ ಆಗ್ತಿದ್ದಾರೆ. ಅದೆಲ್ಲ ಸರಿ ಅನಿಸೋದಿಲ್ಲ. ನಾಳೆ ಭಾಳ ತೊಂದರೆ ಆಗ್ತದೆ ಸರ್. ಬರೀ ಗಿಡಗಳು ಕಡಿಯೋದು ಮತ್ತು ಗಿಡಗಳು ನಡೆಸೋದು, ಇಷ್ಟೇ ಇವ್ರ ಕೆಲಸ. ಒಂದು ಕೊಲೆ ಮಾಡೋದು, ಮತ್ತೆ ಒಂದು ಬೆಳೆಸೋದು, ಈ ಥರ ಮಾಡ್ತಿದ್ದಾರೆ. ಭಾಳ ತಪ್ಪು ಕೆಲಸ ಮಾಡ್ತಿದ್ದಾರೆ ಸರ್. ಅದಕ್ಕೆ ನಾವು ಗುತ್ತಿಗೆದಾರ ಜೊತೆಗೆ ಇವು ಅಧಿಕಾರಿಗಳು ಶಾಮೀಲ ಆಗಿ ಸರ್. ಹಂಗಾಗಿ ಅಡ್ಜಸ್ಟ್ಮೆಂಟಿಂಗ್ ಒಂದು ವ್ಯವಸ್ಥೆ ಇರ್ತದೆ ಸರ್, ಹೊಂದಾಣಿಕೆ ಒಂದು ವ್ಯವಸ್ಥೆ ಇರ್ತದೆ ಸರ್. ಈ ಕಡೆ ಪ್ಲಾನ್ ಮಾಡೋರು ಇವರೇ, ಆ ಕಡೆ ಕಾಂಟ್ರಾಕ್ಟರ್ ಕೊಡೋರು ಅವರೇ. ಅವರು ಕಮಿಷನ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದ ಈ ಥರ ದುರುಪಯೋಗ ವರ್ಷ ಸರ್. ಒಂದೇ ಪ್ಲಾನ್ ಸರ್, ಏನಿಲ್ಲ ಗಾಯ ಸರ. ಒಂದು ಲೈನ್ ಹಾಕ್ತಾರ, ಅದ್ರ ಬುಡಕನೆ ಗಿಡ ಬೆಳೆಸ್ತಾರೆ. ನಾಳೆ ಗಿಡ ಲೈನಿಗೆ ಟಚ್ ಅಂತೇಳಿ ಗಿಡನೂ ಕೂಡ ಕಟ್ ಮಾಡ್ತಾರೆ. ಈಗ ನೋಡಿ, ಆಕ್ಚುಲಿ ಅದು ಹೊಸ ವೈರಿಂಗ್ ಇಡೋದು 3 ತಿಂಗಳು ಆಯ್ತು. ಆ ವೈರಲ್ಲಿ ಅಲ್ಲೇ ಕೆಳಗಡೆ ಬಿದ್ದಾವೆ ಸರ್. ಏನು ಮಾಡಿ? ಹೌದು ಸರ್. ಮಕ್ಕಳಿಗೆ ಯಾರಾದರೂ ಅದೇ ರಸ್ತೆ ಮುಖಾಂತರ 106 ವಾಹನ ತಿರುಗಾಡ್ತಾವ, ಎಲ್ಲ ತಿರುಗಾಡ್ತಾರೆ. ನೋಡ್ಬೋದು ಸರ್. ಯಾಕಂದ್ರೆ ಮಳೆ ಬಂತಂತಂದ್ರೆ, ಏನಾದ್ರು ಗಾಳಿ ಬಂತಂದ್ರೆ, ಇವತ್ತು ಹಳ್ಳಿಯಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಆಗಿರ್ಬೋದು,
ದಿನನಿತ್ಯ ತಾಸುಗಟ್ಟಲೆ ಒಂದು ಕರೆಂಟೇ ಇರ್ತಿಲ್ಲ ಸರ್ ಇವತ್ತು ಏನೇನ ಕೇಳಿದ್ರೆ ಫೋನ್ ಮಾಡಿದ್ರೆ ಇಲ್ಲ ಸರ್ ಲೈನ್ ಪ್ರಾಬ್ಲಮ್ ಆಗೈತಿ ಅದು ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ ಯಾಕಂತಂದ್ರೆ ಯಾವ್ದಕ್ಕೆ ಪ್ರಾಬ್ಲಮ್ ಆಯ್ತಂದ್ರೆ ಈ ತರ ಒಂದು ಅವಾಜ್ಞಾನಿಕವಾಗಿ ಒಂದು ಲೈನ್ ಹೇಳೋದ್ರಿಂದ ಇವತ್ತು ಕರೆಂಟ್ ಸರಿಯಾಗಿ ಸಪ್ಲೈ ನೆಪಗಳು ಸರ್ ಈ ತರ ಇವರು ತಪ್ಪು ದಾರಿ ಹೋಗಿ ಹೆಂಗ್ ಬೇಕಾಬಿಟ್ಟಿಯಿಂದ ಒಂದು ಲೈನ್ ಹೇಳಿದ್ರಪ್ಪ ಮತ್ತೆ ಕರೆಂಟ್ ಹೆಂಗಿತ್ತು ಸರ್ ಗಿಡದಾಗನೇ ಲೈನ್ ಹೇಳಿದಾರ ಮತ್ತೆ ನಾಳೆ ಏನಾದ್ರು ಗಿಡ ಅಳ್ಳಾಡಿತಪ್ಪ ಅಂದ್ರೆ ಟಚ್ ಆಗಿ ಲೈನ್ ಫಾಲ್ಟ್ ಆಗ್ತೈತಿ ಸರ್. ಈಗ ಅಧಿಕಾರಿಗಳಿಗೆ ಇದನ್ನ ಈ ತರ ಮಾಡೋದ್ರಿಂದ ಜನಗಳಿಗೂ ತೊಂದರೆ ಆಗ್ತೈತಿ, ಸರ್ಕಾರ ಬೊಕ್ಕಸು ಕೂಡ ನಷ್ಟ ಆಗ್ತೈತಿ. ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಿಂದ ಒಂದು ಪ್ಲಾನ್ ಅನ್ನು ಮಾಡಿ ಯಾವುದೇ ಗಿಡ ಕಡಿಲಾರ್ದಂಗ ಲೈನ್ಗಳಿಗೆ ಫಾಲ್ಟ್ ಆಗ್ಲಾರ್ದಂಗ ಸರಿಯಾದ ರೀತಿಯಿಂದ ಒಂದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಸರಿ ಮಾಡಲಿಲ್ಲ ಅಂದ್ರೆ